ವಿಶ್ವೇಶಮಿತ್ತದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಮೂರ್ತಿತ್ವೇ ಪರಿಕಲ್ಪಿತ ಶತಪೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇಡತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿ ವಿಭೃಶ್ಚಾನೇಕದಾ ಯಶ್ರುತೋ ವಾಚಂ ನ ಸದಧಾತ್ಮನೇಕ ಕಿರಣಸ್ತ್ರೈಲೋಕ್ಯದೀಪೋ ರವಿಃ ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ ಮಧ್ಯಸ್ಥಿತೋ ಪ್ರಸರತಿ ಪ್ರಕೃತಿಕ್ರಿಯಾಸು ಅಸ್ತಂಗತೋ ಸ್ವಪಿತಿ ಚೋಚ್ಛ್ವಸಿತೈಕಮಾತ್ರಂ ಭಾನುಸ್ಸ ಏವ ಲಯತಿ ಪ್ರಕಟ ಪ್ರಭಾವಃ. ಸರಿ, ನಾವು ಮೊನ್ನೆ ಆ ಜಾತಕದಲ್ಲಿ ಬರೀಲಿಕ್ಕಿರತಕ್ಕಂತಹ ಮಂಗಳಾಚರಣೆ ಶ್ಲೋಕಗಳನ್ನೆಲ್ಲ ಒಂದಷ್ಟು ಶ್ಲೋಕಗಳನ್ನ ಮೊನ್ನೆ ಗಮನಿಸಿದ್ದೇವೆ. ಇವತ್ತು ಕೂಡ ಉಳಿದ ಶ್ಲೋಕಗಳನ್ನ ಗಮನಿಸುವ. ಕಲ್ಯಾಣಾನಿ ದಿವಾಮಣಿಸ್ವ ಲಲಿತಾಂ ಕಾಂತಿಂ ಕಲಾನಾಂ ನಿಧಿಃ. ಕಲ್ಯಾಣಾನಿ ದಿವಾಮಣಿಸ್ವ ಲಲಿತಾಂ ಕಾಂತಿಂ ಕಲಾನಾಂ ನಿಧಿಃ. ಕಲ್ಯಾಣಾನಿ ದಿವಾಮಣಿಸ್ವ ಲಲಿತಾಂ ಕಾಂತಿಂ ಕಲಾನಾಂ ನಿಧಿಃ. ಲಕ್ಷ್ಮೀಂ ಕ್ಷ್ಮಾತನಯೋ ಬುಧಶ್ಚ ಬುಧತಾಂ ಜೀವಶ್ಚಿರಂಜೀವಿತಾಂ. ಲಕ್ಷ್ಮೀಂ ಕ್ಷ್ಮಾತನಯೋ ಬುಧಶ್ಚ ಬುಧತಾಂ ಜೀವಶ್ಚಿರಂಜೀವಿತಾಂ. ಲಕ್ಷ್ಮೀಂ ಕ್ಷ್ಮಾತನಯೋ ಬುಧಶ್ಚ ಬುಧತಾಂ ಜೀವಶ್ಚಿರಂಜೀವಿತಾಂ. ಸಾಮ್ರಾಜ್ಯಂ ಭೃಗುಜೋರ್ಕಜೋ ವಿಜಯತಾಂ ರಾಹುರ್ಬಲೋತ್ಕರ್ಷತಾಂ. ಸಾಮ್ರಾಜ್ಯಂ ಭೃಗುಜೋರ್ಕಜೋ ವಿಜಯತಾಂ ರಾಹುರ್ಬಲೋತ್ಕರ್ಷತಾಂ. ಕೇತುರ್ಯಚ್ಛತಿ ತಸ್ಯ ವಾಂಛಿತಮಿಯಂ ಪತ್ರೀಯದೀಯೋತ್ತಮಾ. ಕೇತುರ್ಯಚ್ಛತಿ ತಸ್ಯ ವಾಂಛಿತಮಿಮಂ ಪತ್ರೀಯದೀಯೋತ್ತಮಾ. ಕೇತುರ್ಯಚ್ಛತಿ ಯಸ್ಯ ವಾಂಛಿತಮಿಯಂ ಮಿಯಂ ಪತ್ರೀಯದೀಯೋತ್ತಮಾ. ಇದರ ಪದಚ್ಛೇದ ಬುಧತಾಂ ಜೀವಃ ಚಿರಂಜೀವಿತಾಂ. ಸಾಮ್ರಾಜ್ಯಂ ಭೃಗುಜಃ ಅರ್ಕಜಃ ವಿಜಯತಾಂ ರಾಹು ಕೇತುಃ ಯಚ್ಛತಿ ಯದಿ ಉತ್ತಮ. ಕೇಳಿಸ್ತಲ್ಲ? ಕಟ್ ಆಗ್ತಾ ಇದೆ, ಅಷ್ಟು ಕ್ಲಾರಿಟಿ ಇಲ್ಲ. ಆಚಾರ್ಯ ವಾಯ್ಸ್ ಕೇಳಿಸ್ತಿಲ್ಲ. ಕಟ್ ಆಗ್ತಾ ಇದೆ. ಇಲ್ಲ, ಕೇಳಿಸ್ತಾ ಇಲ್ಲ. ಇಲ್ಲ. ಈಗ ಕೇಳಿಸ್ತಾ ಉಂಟಾ? ಉಂಟು. ಸರಿ. ಈ ಶ್ಲೋಕದಲ್ಲಿ ನಮಗೆ ಒಂದಷ್ಟು ಗ್ರಹರು ಏನೆಲ್ಲ ಫಲಗಳನ್ನು ಕೊಡ್ತಾರೆ ಅಂತ ಹೇಳುವ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಕಲ್ಯಾಣಾನಿ
ದಿವಾಮಣಿ ಅಂತ ಹೇಳಿದ್ರೆ ಯಾರು ಗೊತ್ತುಂಟಾ? ದಿವಾ ಅಂತ ಹೇಳಿದ್ರೆ ಹಗಲು. ಹಗಲಿನ ಮಣಿ ಯಾರು? ಹಗಲಿಯ ನಮಗೆ ಯಾರಿಂದ ಆಗುವಂಥದ್ದು? ಸೂರ್ಯ. ಹಗಲಿನ ನೀತಿ ಸೂರ್ಯ. ಅಂತ ಹೇಳಿದ್ರೆ ನಮಗೆ ಸೂರ್ಯ. ಅದರಿಂದಾಗಿ ದಿವಾಮಣಿ ಅಂತ ಹೇಳಿದ್ರೆ ಸೂರ್ಯ. ಸೂರ್ಯನು ಕಲ್ಯಾಣಾನಿ ಯಚ್ಛತಿ ಅಂತ ಹೇಳಿ ಉಂಟಲ್ಲ, ಅಲ್ಲಿಗೆ ಅನ್ವಯ. ಕಲ್ಯಾಣಾನಿ ಯಚ್ಛತಿ ಅಂದ್ರೆ ಕಲ್ಯಾಣವನ್ನ, ಮಂಗಳವನ್ನ ಉಂಟು ಮಾಡ್ತಾನೆ. ಒಬ್ಬೊಬ್ಬ ಗ್ರಹರು ಒಂದೊಂದು ಫಲವನ್ನು ಕೊಡ್ತಾರೆ. ಆ ಫಲಗಳ ವಿಷಯಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ದಿವಾಮಣಿ ಕಲ್ಯಾಣಾನಿ ಯಚ್ಛತಿ ಅಂದ್ರೆ ಸೂರ್ಯನು ಮಂಗಳವನ್ನು ಉಂಟು ಮಾಡ್ತಾನೆ, ಕೊಡ್ತಾನೆ. ಕಲಾನಾಂ ನಿಧಿ, ಕಲೆಗಳು ಯಾರಲ್ಲಿ ಇರ್ತದೆ? ಷೋಡಶ ಕಲೆಗಳು ಅಂತೇಳಿ ಇರುವಂತದ್ದು ಯಾರಲ್ಲಿ? ಚಂದ್ರ. ಚಂದ್ರನಲ್ಲಿ ಕಲೆಗಳು ಇರ್ತದೆ ಅಂತೇಳಿ ಎಲ್ಲಿ ಹೇಳಿದ್ದಾರೆ? ಕಲೆಯ ಒಂದು ಸೋಮಮಂಡಲದಲ್ಲಿ ಒಂದಷ್ಟು ಕಲೆಗಳು ಇರ್ತದೆ ಅಂತ ಎಲ್ಲ ಆಗಮ ಶಾಸ್ತ್ರದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಅಲ್ಲದೆಯೂ ಕೂಡ ನಮಗೆ ಅದೇ ಆ ರೀತಿಯಲ್ಲಿ ಅಂತ ಈ ಶಶಿಕಲಾ ಅಂತೇಳಿ ಚಂದ್ರನಿಗೆ ಹೆಸರು ಉಂಟು. ಅಂದ್ರೆ ಚಂದ್ರ ಅದು ಬೇರೆ, ಚಂದ್ರನಾಗಿ ಶಶಿಕಲಾ ಬೇರೆ, ಸಾರಿ. ಈ ಶಶಭೃತ ಅಂತ ಇವನಲ್ಲಿ ಒಂದು ಕಳೆ ಅಂತೇಳಿ, ಆ ಕಳೆ ಬೇರೆ, ಈ ಕಲೆ ಬೇರೆ. ಈ ಕಲೆ ಅಂತ ಹೇಳಿದ್ರೆ ನಮಗೆ ಕೃಷ್ಣ ಪಕ್ಷದ ಚಂದ್ರ ಶುಕ್ಲ ಪಕ್ಷದ ಚಂದ್ರನಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ಕಲೆ ಅಭಿವೃದ್ಧಿಯಾಗಿ ಹುಣ್ಣಿಮೆ ದಿವಸದಲ್ಲಿ 15ನೇ ದಿವಸದಲ್ಲಿ 16 ಕಲಾಪೂರ್ಣನಾಗಿರ್ತಾನೆ ಅಂತೇಳಿ, ಷೋಡಶ ಕಲಾ ಪರಿಪೂರ್ಣನಾಗಿರ್ತಾನೆ ಅಂತ ಹೇಳುವಂತ ಉಲ್ಲೇಖಗಳಿದೆ. ಹಾಗೆ ಕೃಷ್ಣ ಪಕ್ಷದಲ್ಲಿ ಒಂದೊಂದು ಕಲೆ ಕಳೆದು ಅಮಾವಾಸ್ಯಕ್ಕೆ ಒಂದು ಕಲೆ ಇರ್ತದೆ. ಕಲಾ ಶೂನ್ಯ ಅಂತೇಳಿ ಅವನಾಗುದಿಲ್ಲ, ಒಂದು ಕಲೆ ಇರ್ತದೆ. ಶುಕ್ಲ ಪಕ್ಷದ ಪಾಡ್ಯ ದಿವಸ 2ನೇ ಕಲೆ, ಶುಕ್ಲ ಪಕ್ಷದ ದ್ವಿತೀಯ ದಿವಸ 3ನೇ ಕಲೆ. ಹೀಗೆ ನಮಗೆ ಹುಣ್ಣಿಮೆ ದಿವಸ 16 ಕಲೆಗಳು ಅವನಲ್ಲಿ ಇರ್ತದೆ ಅಂತ ಹೇಳುವ ವ್ಯವಸ್ಥೆ ಇದೆ. ಅದರಿಂದಾಗಿ ಕಲಾನಾಂ ನಿಧಿ ಅಂತ ಹೇಳಿದ್ರೆ ಚಂದ್ರ. ಅವನು ಸುಲಲಿತಾಂ ಕಾಂತಿ, ಒಳ್ಳೆಯ ಕಾಂತಿಯನ್ನು ನನಗೆ ಯಚ್ಛತಿ, ಕೊಡ್ತಾನೆ ಎಂಬುದಾಗಿ ಅರ್ಥ. ಲಕ್ಷ್ಮೀಂ ಕ್ಷ್ಮಾತನಯ. ಕ್ಷ್ಮಾತನಯ ಅಂತ ಹೇಳಿದ್ರೆ ಯಾರು? ಕ್ಷ್ಮ ಅಂತೇಳಿ ಹೇಳಿದ್ರೆ ಭೂಮಿ, ತನಯ ಅಂತ ಹೇಳಿದ್ರೆ ಮಗ. ಕ್ಷ್ಮ ಅಂತ ಹೇಳಿದ್ರೆ ಭೂಮಿಯ ಮಗ ಅಂದ್ರೆ ಕುಜ. ಅವನು ಲಕ್ಷ್ಮೀಂ ಯಚ್ಛತಿ, ಸಂಪತ್ತನ್ನು ಕೊಡ್ತಾನೆ. ಹಾಗೆ ಬುಧಶ್ಚ ಬುಧತಾಂ, ಬುಧನು ಬುಧತಾಂ, ಒಳ್ಳೆಯ ವಿದ್ವತ್. ಬುಧ ಅಂತ ಹೇಳಿದ್ರೆ ವಿದ್ವತ್ ಅಂತ ಹೇಳುವಂತ ಅರ್ಥವೂ ಉಂಟು. ಆದ್ರಿಂದಾಗಿ ಒಳ್ಳೆಯ ಬೌದ್ಧಿಕ ಶಕ್ತಿಯನ್ನು, ಒಳ್ಳೆಯ ವಿದ್ವತ್ತನ್ನು ನಮಗೆ ಅನುಗ್ರಹ ಮಾಡ್ತಾನೆ. ಯಾರು? ಬುಧ. ಜೀವ ಚಿರಂಜೀವಿತಾಂ ಯಚ್ಛತಿ. ಜೀವ ಅಂತ ಹೇಳಿದ್ರೆ ಗುರುಗ್ರಹ. ಚಿರಂಜೀವಿತಾಂ, ಒಳ್ಳೆಯ ಆಯುಷ್ಯವನ್ನ. ಚಿರಂಜೀವಿ ಅಂತ ಹೇಳಿದ ತಕ್ಷಣ ನಮಗೆ ಅಶ್ವತ್ಥಾಮ, ಬಲಿರ್ವ್ಯಾಸೋ, ಹನುಮಾಶ್ಚ ವಿಭೀಷಣ, ಕೃಪ ಪರಶುರಾಮಶ್ಚ ಸತ್ಯೈತೆ ಚಿರಂಜೀವಿನಃ, ಮಾರ್ಕಂಡೇಯ ಸೇರಿಸಿ ಉಂಟು 8 ಜನ ಚಿರಂಜೀವಿಗಳು ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ನಮಗೆ ಚಿರಂಜೀವಿತ್ವ ಅಂದ್ರೆ ಯಾವಾಗ್ಲೂ ಇರುವಂತದ್ದನ್ನ ಬದುಕಿ ಅದೇ ರೂಪದಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಅಲ್ಲ, ದೀರ್ಘಾಯುಷ್ಯವನ್ನು ಕೊಡ್ತಾನೆ ಅಂತ ಹೇಳುವಂತ ಅರ್ಥ. ಚಿರಂ ತಿಳಿದ್ರೆ ತುಂಬಾ ಜೀವಿತಾವಧಿಯನ್ನ ಬಹಳವನ್ನಾಗಿ ಮಾಡ್ತಾನೆ ಅಂತೇಳಿ ಇಲ್ಲಿ ಚಿರಂಜೀವಿ ಅಂತೇಳಿ. ತುಂಬಾ ಜೀವಿತಾವಧಿ ಇರ್ತದೆ ಅಂತೇಳಿ. ಅವರಿಗೂ ಕೂಡ ಕಲ್ಪ ಪ್ರಳಯ, ಮಹಾಪ್ರಳಯ ಕಾಲದಲ್ಲಿ ಅವರಿಗೂ ನಾಶ ಇದೆ ಅಂತ ಹೇಳಿ. ನಾಶ ಅಂತ ಹೇಳಿದ್ರೆ ಅವರಿಗೆ ಆತ್ಮಕ್ಕೆ ಅಲ್ಲ, ಆ ರೂಪಕ್ಕೆ ನಾಶ ಇದೆ ಅಂತ ಹೇಳುವಂಥದ್ದು ಪುರಾಣಗಳಲ್ಲಿ ಉಲ್ಲೇಖ ಉಂಟು. ಅಂದ್ರೆ ಅವರು ದೀರ್ಘಕಾಲದಲ್ಲಿ ಅವರಷ್ಟು ದೀರ್ಘಕಾಲ ಜೀವಿಸೋರು ಯಾರಿಲ್ಲ, ಆ ರೂಪದಲ್ಲಿ ಇರುವಂತವ್ರು ಯಾರಿಲ್ಲ ಅಂತ ಹೇಳುವ ಕಾರಣದಿಂದ ಅವರಿಗೆ ಚಿರಂಜೀವಿತ್ವ ಅಂತೇಳಿ ಹೆಸರಿರತಕ್ಕಂಥದ್ದು. ಹೊರತಾಗಿ ಸಾಯುವುದೇ ಇಲ್ಲ ಅಂತ ಅಥವಾ ನಮ್ಮ ಮರಣ ಅಂತ ಹೇಳಿದ್ರೆ ದೇಹ ನಾಶ ಅಂತ ಹೇಳಿ ಉಂಟಲ್ಲ, ಅದು ಇಲ್ವೇ ಇಲ್ಲ ಅಂತೇಳಿ ಅರ್ಥ ಅಲ್ಲ ಚಿರಂಜೀವಿತ ಅಂತ ಹೇಳಿದ್ರೆ. ಅಂತೂ ಸ್ವಲ್ಪ ದೀರ್ಘವಾದ ಜೀವಿತಾವಧಿಯನ್ನು ಗುರುಗ್ರಹನು ಅನುಗ್ರಹ ಮಾಡ್ತಾನೆ. ಸಾಮ್ರಾಜ್ಯಂ ಭೃಗುಜಃ, ಭೃಗು ಮಹರ್ಷಿಗಳ ಮಗ, ಭೃಗುವಿನ ಮಗ ಭಾರ್ಗವ ಅರ್ಥಾತ್ ಶುಕ್ರ ಗ್ರಹ. ಈ ಶುಕ್ರನು ಸಾಮ್ರಾಜ್ಯವನ್ನು ಕೊಡ್ತಾನೆ.
ಅರ್ಕಜಃ ವಿಜಯತಾಂ, ಶನಿಯ ಮಗ ನಮಗೆ ರವಿಯ ಮಗ ಶನೈಶ್ಚರ. ಶನೈಶ್ಚರನು ನಮಗೆ ವಿಜಯತ್ವವನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ರಾಹು ಬಲೋತ್ಕರ್ಷತಾಂ, ಒಳ್ಳೆಯ ಬಲ, ಆ ಬಲದಲ್ಲಿ ಉತ್ಕರ್ಷತೆ, ಅಭಿವೃದ್ಧಿ ಅಂದ್ರೆ ಒಳ್ಳೆಯ ಬಲವನ್ನು ಕೊಡುವಂತವನು ನಮಗೆ ರಾಹು. ರಾಹುರ್ಬಲೋತ್ಕರ್ಷತಾಂ ಕೇತು ಗ್ರಹ ಏನು ಕೊಟ್ಟಿದ್ರೆ ತಸ್ಯ ವಾಂಛಿತಂ, ಅವನ ಏನು ಅಭೀಷ್ಟಗಳುಂಟು ಆ ಎಲ್ಲ ಅಭೀಷ್ಟಗಳನ್ನು ಕೇತುಗ್ರಹ ಯಚ್ಛತಿ, ಕೊಡ್ತಾನೆ. ಪತ್ರಿ ಯದೀಯೋತ್ತಮ, ಇದು ಯಾರ ಯದೀಯ ಉತ್ತಮ ಪತ್ರಿ, ಯಾರ ಜನ್ಮ ಪತ್ರಿಕೆ ಉತ್ತಮವಾಗಿರ್ತಕ್ಕಂಥ ಜನ್ಮ ಪತ್ರಿಕೆಯೋ ಅವರಿಗೆ ಎಲ್ಲ ಫಲಗಳನ್ನು ಗ್ರಹರು ಕೊಡ್ತಾರೆ ಅಂತ ಹೇಳುವಂಥದ್ದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಆಯ್ತಾ? ಇಲ್ಲಿ ಮೊದಲಿಗೆ ನಮಗೆ ಈ ರೀತಿಯಲ್ಲಿ ಇದರ ಅನ್ವಯವನ್ನು ಇಟ್ಕೊಳ್ಬೇಕು. ಯದೀಯ, ಯಾರಿಗೆ ಸಂಬಂಧಿಸಿದ, ಉತ್ತಮ, ಉತ್ತಮವಾಗಿರ್ತಕ್ಕಂತಹ, ಪತ್ರಿ, ಪತ್ರಿ ಅಂತ ಹೇಳಿದ್ರೆ ಪತ್ರಿಕಾ. ಜಾತಕರ ಜನ್ಮ ಪತ್ರಿಕಾ. ಪತ್ರಿ ಅಂತ ಹೇಳಿದ್ರೆ ಪತ್ರ, ಪತ್ರ ಈ ಜನ್ಮ ಪತ್ರಿಕ ಅಂತ ಜಾತಕ. ಯಾರ ಈ ಉತ್ತಮವಾದ ಜನ್ಮ ಪತ್ರಿಕೆ ಯಾರಲ್ಲಿ ಇರ್ತದೋ ಅವರಿಗೆಲ್ಲ ಸೂರ್ಯನು ಕಲ್ಯಾಣವನ್ನುಂಟು ಮಾಡ್ತಾನೆ, ಒಳ್ಳೆಯ ಕಾಂತಿಯನ್ನು ಚಂದ್ರನು ಕೊಡ್ತಾನೆ, ಒಳ್ಳೆಯ ಸಂಪತ್ತನ್ನು ಕುಜಾನುಗ್ರಹ ಮಾಡ್ತಾನೆ, ಬುಧನು ವಿದ್ವತ್ತತೆಯನ್ನು ಒಳ್ಳೆಯ ಬೌದ್ಧಿಕ ಮಟ್ಟವನ್ನು ಅನುಗ್ರಹ ಮಾಡ್ತಾನೆ, ದೀರ್ಘಾಯುಷ್ಯವನ್ನು ನಮಗೆ ಗುರು ಅನುಗ್ರಹ ಮಾಡ್ತಾನೆ, ಸಾಮ್ರಾಜ್ಯಂ, ಒಳ್ಳೆಯ ಭೂಮಿಯ ಅಧಿಕಾರ ಅಥವಾ ಭೋಗ ವಸ್ತುಗಳ ಲಾಭ ಇತ್ಯಾದಿಗಳನ್ನು ಶುಕ್ರ ಕೊಡ್ತಾನೆ, ಶನೀಶ್ವರನು ವಿಜಯವನ್ನು ಕೊಡ್ತಾನೆ. ಇನ್ನು ರಾಹುವು ಒಳ್ಳೆಯ ಬಲ, ಅಂದ್ರೆ ನಮಗೆ ಬಲ ಅಂತ ಹೇಳಿದ ತಕ್ಷಣ ನಮಗೆ ಕಣ್ಣಿಗೆ ಕಾಣುವಂತ ಈ ದೇಹದಾರ್ಢ್ಯ ಮಾತ್ರ ಅಲ್ಲ, ಮಾನಸಿಕವಾದ ಬಲ, ದೈಹಿಕ ಬಲ, ಈ ಎರಡನ್ನು ಅನುಗ್ರಹ ಮಾಡ್ತಾನೆ. ಇನ್ನು ಕೇತುವು ನಮ್ಮ ಅಭೀಷ್ಟಗಳನ್ನೆಲ್ಲ ಸಿದ್ಧಿಸ್ತಾನೆ ಅಂತ ಈ ರೀತಿಯಲ್ಲಿ ಒಬ್ಬನ ಜನ್ಮ ಪತ್ರಿಕೆಯವರಿಗೆ ಗ್ರಹರು ಅನುಗ್ರಹ ಮಾಡ್ತಾರೆ ಅಂತೇಳಿ. ಹಾಗೆ ಮುಂದಿನ ಶ್ಲೋಕ, ಜನ್ಮ ಕಾಲ ತಿಥಿವಾರ ತಾರಕಶ್ಚಾಪಿ ಯೋಗ ಕರಣಾಹ ಕ್ಷಣಾಭಿಧ. ಇದರ ಶ್ಲೋಕ ಓದುವ ಶೈಲಿ, ಜನ್ಮ ಕಾಲ ತಿಥಿವಾರ ತಾರಕ ಚಾಪಿ ಯೋಗ ಕರಣಾಕ್ಷಣಾಭಿಧ ಅಂತೇಳಿ ಈ ರೀತಿಯಲ್ಲಿ ಇದರ ಓದುವ ಕ್ರಮ. ನಿಮಿಷ. ಜನ್ಮ ಕಾಲ ತಿಥಿವಾರ ತಾರಕ, ಜನ್ಮ ಕಾಲ ತಿಥಿವಾರ ತಾರಕ, ಜನ್ಮ ಕಾಲ ತಿಥಿವಾರ ತಾರಕ ಚಾಪಿ ಯೋಗ ಕರಣಾಹ ಕ್ಷಣಾಭಿಧ. ಈ ಪರದಲ್ಲಿ ಕ್ಷ ಅಕ್ಷರ ಇದ್ರೆ ಅದನ್ನ ವಿಸರ್ಗವನ್ನ ಹೇಳಬೇಕಾಗ್ತದೆ. ಚಾಪಿ ಯೋಗ ಕರಣಾಹ ಕ್ಷಣಾಭಿಧ, ಚಾಪಿ ಯೋಗ ಕರಣಾಹ ಕ್ಷಣಾಭಿಧ ಮಂಗಲಾಯ ಕಿಲ ಸಂತು ಪತ್ರಿಕಾ, ಮಂಗಲಾಯ ಕಿಲ ಸಂತು ಪತ್ರಿಕಾ, ಮಂಗಲಾಯ ಕಿಲ ಸಂತು ಪತ್ರಿಕಾ ಯಸ್ಯ ಶಾಸ್ತ್ರ ವಿಹಿತ ವಿರಚ್ಯತೆ, ಯಸ್ಯ ಶಾಸ್ತ್ರ ವಿಹಿತ ವಿರಚ್ಯತೆ, ಯಸ್ಯ ಶಾಸ್ತ್ರ ವಿಹಿತ ವಿರಚ್ಯತೆ. ಇದರ ಪದಚ್ಛೇದ, ಜನ್ಮ ಕಾಲ ತಿಥಿ ವಾರ ತಾರಕಾಃ ಚ ಅಪಿ ಯೋಗಕರಣಾಃ ಕ್ಷಣಾಭಿಧಾಃ ಮಂಗಲಾಯ ಕಿಲ ಸಂತು ಪತ್ರಿಕಾ ಯಸ್ಯ ಶಾಸ್ತ್ರವಿಹಿತಾಃ ವಿರಚ್ಯತೆ. ಅಂದ್ರೆ ಯಾರ ಜನ್ಮ ಪತ್ರಿಕೆ ಶಾಸ್ತ್ರದಲ್ಲಿ ವಿಹಿತವಾಗಿರ್ತಕ್ಕಂತಹ ಕ್ರಮದಲ್ಲಿ ಯಸ್ಯ ಪತ್ರಿಕಾ ವಿರಚ್ಯತೆ, ಯಾರ ಜನ್ಮ ಪತ್ರಿಕೆಯನ್ನು ರಚನೆ ಮಾಡ್ತಾರೋ, ಹಾಗೆ ಜನ್ಮ ಕಾಲ ತಿಥಿವಾರಕಾ ಚಾಪಿ ಯೋಗಕರಣಾ ಕ್ಷಣಾಭಿಧಾ ಮಂಗಲಾಯ ಸಂತು. ಯಸ್ಯ ಪತ್ರಿಕಾ ಶಾಸ್ತ್ರವಿಹಿತ ವಿರಚ್ಯತೆ, ಯಸ್ಯ ಅಂತ ಹೇಳಿದ್ರೆ ಯಾರ, ಪತ್ರಿಕಾ ಅಂತ ಹೇಳಿದ್ರೆ ಜನ್ಮ ಪತ್ರಿಕೆ ಅಂದ್ರೆ ಜಾತಕವನ್ನು,
ಶಾಸ್ತ್ರ ವಿಹಿತಾ, ಶಾಸ್ತ್ರದಲ್ಲಿ ಏನು ವಿಧಾನ ಮಾಡಿದ್ದಾರೆ, ಏನು ಹೇಳಿದ್ದಾರೆ ಆ ಪ್ರಕಾರವಾಗಿ ವಿರಚ್ಯತೆ ರಚನೆ ಮಾಡ್ತಾರೋ ಅಂತವನಿಗೆ ಜನ್ಮಕಾಲದ ತಿಥಿ, ಅವನು ಹುಟ್ಟಿರ್ತಕ್ಕಂತ ಸಮಯದ ಅಂದ್ರೆ ಪಂಚಾಂಗಗಳನ್ನ ಹೇಳ್ತಾರೆ. ತಿಥಿ, ವಾರ, ತಾರಕ ಅಂತ ಹೇಳಿದ್ರೆ ನಕ್ಷತ್ರಗಳು, ಜನ್ಮ, ತಿಥಿ, ನಕ್ಷತ್ರ, ಯೋಗ, ಕರಣ, ಯೋಗ ಮತ್ತೆ ಕರಣಗಳು, ಕ್ಷಣಾಭಿದಾಹ, ಕ್ಷಣ ಅಂದ್ರೆ ಮುಹೂರ್ತ, ಇವುಗಳೆಲ್ಲವೂ ಕೂಡ ಅವನಿಗೆ ಮಂಗಲಾಯ ಸಂತು ಅಂದ್ರೆ ಮಂಗಲವನ್ನು ಉಂಟು ಮಾಡಲಿ, ಮಂಗಲಕ್ಕೋಸ್ಕರ ಆಗ್ತದೆ, ಮಂಗಲಕ್ಕೋಸ್ಕರ ಆಗ್ತದೆ ಎಂಬ ಫಲ. ಅಂದ್ರೆ ಈ ಪಂಚಾಂಗಗಳೆಲ್ಲವೂ ಕೂಡ ಆ ಪಂಚಾಂಗಗಳಿಗೆ ಅಂದ್ರೆ ತಿಥಿ, ಯೋಗ, ಕರಣ ಅವುಗಳು ಒಳ್ಳೇದೇ ಮಾಡ್ತದೆ ಅಂತೇಳಿ ಅರ್ಥ ಅಲ್ಲ. ತಿಥಿ ಅಭಿಮಾನಿ ದೇವತೆ ಅಂತೇಳಿ ಇಡ್ತಾರೆ. ಒಂದು ತಿಥಿ ನಮಗೆ ಈಗ ಹುಣ್ಣಿಮೆ ಎಂದು ಹುಟ್ಟಿದ್ರೆ ಹುಣ್ಣಿಮೆ ಅವನಿಗೆ ಒಳ್ಳೇದು ಮಾಡೋದಲ್ಲ, ಹುಣ್ಣಿಮೆ ಅಭಿಮಾನಿ ದೇವತೆ ಅಂತ ಒಬ್ಬ ಇರ್ತಾರೆ. ಹುಣ್ಣಿಮೆಯ ಅಭಿಮಾನಿ ದೇವತೆ ಯಾರು ಅಂತ ಗೊತ್ತುಂಟಾ? ಚಂದ್ರ. ಪಾಠ. ಚಂದ್ರ. ಚತುರ್ಥಿಗೆ ಅಭಿಮಾನಿ ದೇವತೆ ಯಾರು? ಆಗಿದ್ಯಾ? ನೆನಪಿಲ್ಲ ನನಗೆ. ಗಣಪತಿ. ಅದು ಗಣಪತಿ. ಯತೀಶ ವನ್ನಿಕೌ ಗೌರಿ ಗಣೇಶೋ ಹಿರ್ಗುಹೋ ರವಿಃ ಶಿವೋ ದುರ್ಗಾಂತಕೋ ವಿಷ್ಣು ಶಿವೋ ದುರ್ಗಾಂತಕೋ ವಿಶ್ವೇ ಹರಿಕಾಮ ಶಿವ ಶಶಿ ಎಂಬುದಾಗಿ ಆಯಾಯ ದೇವತೆಗಳು. ಮತ್ತೆ ಇದರಲ್ಲಿ ಅಮಾವಾಸ್ಯೆಗೆ ಹೇಳಿಲ್ಲ, ಪಿತೃದೇವತೆ ಅಮಾವಾಸ್ಯೆಗೆ. ಇದು ಪಾಠ ಆಗಿದ್ದೆ ನೆನಪಿಲ್ಲ, ಇಲ್ಲದಿದ್ರೆ ಮುಂದಕ್ಕೆ ಬರ್ತದೆ, ಹಾಗಿದ್ರೆ ಆಗಿರ್ತದೆ. ಆಯ್ತಾ? ಸರಿ. ಅಂತ ತಿಥಿಗಳಿಗೆ ಒಂದೊಂದು ದೇವತೆಗಳಿರ್ತಾರೆ. ಭಾನಾಮಶ್ವಯಮ ನಿದಾತ್ರ ಶಶಿನೋ ಹೇಳಿ ನಮಗೆ ನಕ್ಷತ್ರಗಳಿಗೆ ಒಂದಷ್ಟು ದೇವತೆಗಳನ್ನ ಹೇಳ್ತಾರೆ. ವಾರ ದೇವತೆಗಳನ್ನ ಸೂರ್ಯ ಒಂದು ನಿಮಿಷ. ಕೇಳಿಸ್ತಾ ಉಂಟಾ? ಕೇಳಿಸ್ತಾ ಉಂಟು ಆಚಾರ್ಯ. ಸರಿ ಸರಿ. ಹೀಗೆ ನಮಗೆ ಮಂಗಲವನ್ನು ಉಂಟು ಮಾಡ್ಲಿ ಅಂತೇಳಿ ಈ ರೀತಿಯಲ್ಲಿ ಫಲ. ಆಯ್ತು. ಸರಿ, ಇವತ್ತು ಇದು ಈ ಪಾಠ ಮುಗಿಸ್ತೇನೆ. ಜ್ಯೋತಿಷ್ಯ ಸೋಪಾನ. ಇನ್ನು ಬೃಹತ್ ಜಾತಕ ಪಾಠ ಶುರು ಮಾಡುವ. ಒಂದು